ವಯಸ್ಸಾದ ತಂದೆಯ ಆರೈಕೆ ಮಾಡದೆ ಅವರ ಆಸ್ತಿ ಮಾತ್ರ ತನ್ನ ಹೆಸರಿಗೆ ಬರೆಸಿಕೊಂಡು ಮಜಾ ಮಾಡ್ತಿದ್ದ ಮಗನಿಗೆ ತುಮಕೂರು ಉಪವಿಭಾಗಾಧಿಕಾರಿ ತಕ್ಕ ಪಾಠ ಕಲಿಸಿದ್ದು, ತಂದೆಯಿಂದ ಆಸ್ತಿ ಬರೆಸಿಕೊಂಡಿದ್ದನ್ನ ರದ್ದುಪಡಿಸಿ ಮತ್ತೆ ತಂದೆ ಹೆಸರಿಗೆ ಖಾತೆ ಮಾಡಿಕೊಡುವಂತೆ ಆದೇಶಿಸಿದ್ದಾರೆ. ಹೌದು, ವೃದ್ಧ ತಂದೆ ತಾಯಿಯಿಂದ ಅವರ ಸ್ವಯಾರ್ಜಿತ ಆಸ್ತಿಪಾಸ್ತಿಗಳನ್ನ ಮಕ್ಕಳು ದಾನಪತ್ರದ ಮೂಲಕ ಬರೆಸಿಕೊಳ್ತಾರೆ. ಆದ್ರೆ ಆಸ್ತಿ ತಮ್ಮ ಹೆಸರಿಗೆ ಬಂದ ಮೇಲೆ ತಂದೆ ತಾಯಿಯನ್ನೇ ಸರಿಯಾಗಿ ನೋಡಿಕೊಳ್ಳಲ್ಲ. ತಂದೆ ತಾಯಿಗೆ ಕಿರುಕುಳ ಕೊಡ್ತಾರೆ. ಮನೆಯಿಂದಲೂ ಹೊರಹಾಕುವ ಘಟನೆಗಳು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ನಡೆದಿವೆ. ಇಂಥ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ನೆರವಿಗೆ ಬರೋದು ಹಿರಿಯ ನಾಗರಿಕರ ಹಿತರಕ್ಷಣೆ ಮತ್ತು ನಿರ್ವಹಣಾ ಕಾಯ್ದೆ. ಈ ಕಾಯ್ದೆಯ ಪ್ರಕಾರ 60 ವರ್ಷ ಮೇಲ್ಪಟ್ಟ ತಂದೆ ತಾಯಿಯನ್ನ ಮಕ್ಕಳು ಸರಿಯಾಗಿ ನೋಡಿಕೊಳ್ಬೇಕು. ಒಂದ್ ವೇಳೆ ಸರಿಯಾಗಿ ನೋಡಿಕೊಳ್ಳದೆ ಉಪೇಕ್ಷಿಸಿದ್ರೆ, ಹೆತ್ತವರಿಗೆ ಕಿರುಕುಳ ಕೊಟ್ರೆ, ತಂದೆ ತಾಯಿಯ ಸ್ವಯಾರ್ಜಿತ ಆಸ್ತಿಪಾಸ್ತಿಗಳನ್ನ ದಾನಪತ್ರದ ಮೂಲಕ ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದರೆ ಅದನ್ನ ರದ್ದುಪಡಿಸುವಂತೆ ತಂದೆ ತಾಯಿ ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಬಹುದು. ಹೀಗೆ ತಂದೆ ತಾಯಿಯಿಂದ ದಾನಪತ್ರದ ಮೂಲಕ ಬರೆಸಿಕೊಂಡಿದ್ದ ಆಸ್ತಿಯ ವರ್ಗಾವಣೆಯನ್ನ ತುಮಕೂರು ಉಪವಿಭಾಗಾಧಿಕಾರಿ ರದ್ದುಪಡಿಸಿ ಮತ್ತೆ ತಂದೆ ತಾಯಿ ಹೆಸರಿಗೆ ಆಸ್ತಿ ವರ್ಗಾವಣೆ ಮಾಡಿ ಆದೇಶ ನೀಡಿದ್ದಾರೆ. ತುಮಕೂರಿನ ಗಾಂಧಿನಗರದ ಟಿ.ಕೆ. ಶಿವಪ್ರಸಾದ್ ಮನೆ ಸಹಿತ 2 ನಿವೇಶನಗಳನ್ನ ತಮ್ಮ ಮಗ ಟಿ.ಎಸ್. ಪೃಥ್ವಿ ಪ್ರಸಾದ್ ಹೆಸರಿಗೆ ನೋಂದಾಯಿತ ದಾನಪತ್ರದ ಮೂಲಕ 2020ರಲ್ಲಿ ವರ್ಗಾಯಿಸಿದ್ರು. ಆದ್ರೆ ಆಸ್ತಿಗಳನ್ನ ತಮ್ಮ ಹೆಸರಿಗೆ ಬರೆಸಿಕೊಂಡ ಮೇಲೆ ಮಗ ಪೃಥ್ವಿ ಪ್ರಸಾದ್ ತಂದೆಯ ಪಾಲನೆ ಪೋಷಣೆಯನ್ನ ನಿರ್ಲಕ್ಷಿಸಿದ್ರು. ತಂದೆಗೆ ಕಿರುಕುಳ ನೀಡಿದ್ರು. ಆಸ್ತಿ ಸಿಕ್ಕ ಬಳಿಕ ಮಗನ ವರ್ತನೆ ಬದಲಾಗಿತ್ತು. ಈ ಬಗ್ಗೆ ತಂದೆ ಶಿವಪ್ರಸಾದ್ ಉಪವಿಭಾಗಾಧಿಕಾರಿಗೆ ದೂರು ಸಲ್ಲಿಸಿದ್ರು. ಈ ಬಗ್ಗೆ ತುಮಕೂರು ಉಪವಿಭಾಗಾಧಿಕಾರಿ ನಹೀದಾ ಜಂಜಂ ವಿಚಾರಣೆ ನಡೆಸಿದ್ರು. ತಂದೆಯನ್ನ ಸರಿಯಾಗಿ ನೋಡಿಕೊಳ್ಳೋದೇ ಇರೋದು ದೃಢಪಟ್ಟ ಹಿನ್ನೆಲೆಯಲ್ಲಿ ಆಸ್ತಿಗಳ ದಾನಪತ್ರ ರದ್ದುಪಡಿಸಿ ಉಪವಿಭಾಗಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಮನೆ ಸಹಿತ 2 ನಿವೇಶನಗಳನ್ನ ಮತ್ತೆ ತಂದೆ ಶಿವಪ್ರಸಾದ್ ಹೆಸರಿಗೆ ಖಾತೆ ಮಾಡಿಕೊಡುವಂತೆ ನಿರ್ದೇಶನ ನೀಡಿದ್ದಾರೆ.